ಹಲೋ ಕನ್ನಡಿಗರೇ ನಮಸ್ಕಾರ. ಆ, ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೋಟಿಫಿಕೇಷನ್ ಕರೆಯಲಾಗಿದೆ. ನೋಡ್ಬೋದಾಗಿದೆ ಇಲ್ಲಿ. ಕರ್ನಾಟಕ ಪರಿಷತ್ನಲ್ಲಿ 2021ರ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದ ಕೆಳಕಂಡ ವೃಂದಗಳಿಗೆ ಹುದ್ದೆಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ. ಈ ಅರ್ಜಿಯನ್ನು ctonline.karnataka.government.in.ke ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಾರೆ. ಅಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸಾರಿ ಗೈಸ್. ಹುದ್ದೆಗಳ ವರ್ಗೀಕರಣ ವಿವರ ಅಂತ ಇದೆ. ಮೊದಲನೇದಾಗಿ ಹುದ್ದೆಯ ಹೆಸರು ಸೀನಿಯರ್ ಪ್ರೋಗ್ರಾಮರ್ ಅಂತ ಹೇಳಿ 2 ಹುದ್ದೆಗಳಿದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಒಂದು ಹುದ್ದೆ ಇದೆ. ಉಳಿಕೆ ಮೂಲರಿಂದ ಒಂದು ಹುದ್ದೆ ಇದೆ. ನೆಕ್ಸ್ಟ್ ಇಲ್ಲಿ ವೇತನ ಶ್ರೇಣಿ ನೋಡೋದಾದರೆ 52,000ದಿಂದ 53,000 ಇದೆ. ವೇತನ ಬಗ್ಗೆ ಚಿಂತೆ ಮಾಡೋದು ಬೇಡ. ನೆಕ್ಸ್ಟ್ ಇಲ್ಲಿ ಮೀಸಲಾತಿ ವರ್ಗೀಕರಣ ಇದೆ. ಉಳಿಕೆ ಮೂಲವರಿಂದ ಒಂದು ಹುದ್ದೆ ಇದೆ. ನೆಕ್ಸ್ಟ್ ಎರಡನೇದಾಗಿ ಜೂನಿಯರ್ ಪ್ರೋಗ್ರಾಮರ್ ಅಂತ ಇದೆ. 2 ಹುದ್ದೆಗಳು ಬಿಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇದಾಗಿ ಜೂನಿಯರ್ ಕಾನ್ಸೋಲ್ ಆಪರೇಟರ್ ಅಂತ ಇದೆ. 4 ಹುದ್ದೆಗಳು ಇದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಒಟ್ಟು ಒಂದು ಹುದ್ದೆ, ಸಾಮಾನ್ಯ ವರ್ಗ ಒಂದು ಇದೆ, ಪರಿಶಿಷ್ಟ ಪಂಗಡ ಒಂದಿದೆ. ಒಟ್ಟು ಟೋಟಲ್ 3 ಇದೆ. ಒಂದು ಕಲ್ಯಾಣ ಕರ್ನಾಟಕ ಇದೆ. ನೆಕ್ಸ್ಟ್ 4ನೇದು ಕಂಪ್ಯೂಟರ್ ಆಪರೇಟರ್ ಅಂತ ಇದೆ. ಇದರಲ್ಲಿ 4 ಹುದ್ದೆಗಳು ಖಾಲಿ ಇವೆ. ಒಂದು ಕಲ್ಯಾಣ ಕರ್ನಾಟಕ ಅಂತ ಇದೆ. ನೆಕ್ಸ್ಟ್ ಎಸ್ ಟಿ ಸಾಮಾನ್ಯ ಅದು ಬಂದು ಟೋಟಲ್ 3 ಇದೆ. ನೆಕ್ಸ್ಟ್ 5ನೇದಾಗಿ ಸಹಾಯಕರು ಅಂತ ಇದೆ. ಒಟ್ಟು 3 ಹುದ್ದೆಗಳಿವೆ. ಒಂದು ಕಲ್ಯಾಣ ಕರ್ನಾಟಕ. ನೆಕ್ಸ್ಟು ಕಿರಿಯ ಸಹಾಯಕರು ಅಂತ ಇದೆ. ಅದು ಒಟ್ಟು 8 ಹುದ್ದೆಗಳಿದೆ. ನೋಡ್ಬೋದಾಗಿದೆ ಇಲ್ಲಿ. ನೆಕ್ಸ್ಟು 7th ಬಂದು ದತ್ತಾಂಶ ನಮೂದು ಸಹಾಯಕರು ಅಂತ ಇದೆ. ಈ ಅರ್ಜಿಯನ್ನು ಪ್ರಾರಂಭ ದಿನಾಂಕ ಬಂದು 24/3/2024 ಅಂತ ಇದೆ. ಇನ್ನು ತುಂಬ ಟೈಮ್ ಇದೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದು 23/4/2024 ಅಂತ ಇದೆ. ಏಪ್ರಿಲ್ 23ಕ್ಕೆ ಲಾಸ್ಟ್ ಅರ್ಜಿ ಇದೆ. ನೆಕ್ಸ್ಟು ಶುಲ್ಕ ಪಾವತಿ ಮಾಡಿದ್ರು ಒಂದು 2 days ಟೈಮ್ ಕೊಡ್ತಾರೆ. ನೆಕ್ಸ್ಟು ಕ್ವಾಲಿಫಿಕೇಷನ್ನು ಸೀನಿಯರ್ ಪ್ರೋಗ್ರಾಮರ್ ಬಂದರೆ ಕಾನೂನು ರೀತಿ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕಾಗಿದೆ. ಸಾಫ್ಟ್ವೇರ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕಲ್ ಇದರಲ್ಲಿ ಇಂಜಿನಿಯರಿಂಗ್ ಮಾಡಬೇಕಿದೆ. ನೆಕ್ಸ್ಟು ಜೂನಿಯರ್ ಪ್ರೋಗ್ರಾಮರ್ ಅಂತ ಇದೆ. ಇದು ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಸೇಮ್ ಇದೆ, ಇಂಜಿನಿಯರಿಂಗ್ ಹೊಂದಿರಬೇಕು. ನೆಕ್ಸ್ಟು ಜೂನಿಯರ್ ಕನ್ಸೋಲ್ ಆಪರೇಟರ್ ಅಂತ ಇದೆ. ಇವರು ಕಾನೂನು ರೀತಿಯ ಸ್ಥಾಪಿತ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಸೇಮ್ ಇದೆ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜ್ಞಾನವುಳ್ಳರ ಆಗಿರಬೇಕು. ಇವರು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ತುಂಬ ನಾಲೆಜ್ ಇರಬೇಕಿದೆ. ನೆಕ್ಸ್ಟು ಕಂಪ್ಯೂಟರ್ ಆಪರೇಟರ್ ಅಂತ ಇದೆ. ಇವರು BCA ಮಾಡಿದರೆ ಸಾಕಾಗಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ನಲ್ಲಿ BSc ಪದವಿಯನ್ನು ಹೊಂದಿರಬೇಕಾಗಿದೆ. ನೆಕ್ಸ್ಟು 5ನೇದಾಗಿ ಸಹಾಯಕರು ಅಂತಿದೆ, ಅಸಿಸ್ಟೆಂಟು. ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿಯನ್ನು ಹೊಂದಿರಬೇಕು. ಓಕೆ. ನೆಕ್ಸ್ಟು ಕಿರಿಯ ಸಹಾಯಕರು ಅಂತ ಇದೆ. ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು ಅಂತ ಇದೆ ಕಿರಿಯ ಸಹಾಯಕರು.
ನೆಕ್ಸ್ಟು ಡಿಸ್ಟನ್ಸು ನಮ್ಮದು ಸಹಾಯಕರ ಬೆರಳಚ್ಚರಗಾರರು ಅಂತ ಇದೆ. ಇವರು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಅಂದರೆ PUC ಅಥವಾ ಯಾವ್ದಾರ ಡಿಪ್ಲೊಮಾ 3 ಇಯರ್ಸ್ ಕೋರ್ಸ್ ಯಾವ್ದಾರ ಮಾಡಿದರೆ ಸಾಕು. ಇವರು ಕೂಡ ನೋಡಿ ಬೋರ್ಡಲ್ಲಿ ಕೊಟ್ಟಿರೋದು ಕಡ್ಡಾಯವಾಗಿ ಗಣಯಂತ್ರದ ಜ್ಞಾನವನ್ನು ಹೊಂದಿರಬೇಕು ಅಂತ ಇದೆ. ಗಣಯಂತ್ರ ಅಂದರೆ ಕಂಪ್ಯೂಟರ್ ಜ್ಞಾನ. ನೆಕ್ಸ್ಟು ಶುಲ್ಕ ಅಂತ ಇದೆ. ಸಾಮಾನ್ಯ ವರ್ಗದವರಿಗೆ 750 ಇದೆ. ನೆಕ್ಸ್ಟು SC/ST ಪವರ್ಗ 1 ಮತ್ತು ಮಾಜಿ ಸೈನಿಕರಿಗೆ 500 ರೂಪಾಯಿ ಇದೆ. ನೆಕ್ಸ್ಟು ವಿಕಲಚೇತನರಿಗೆ 250 ಇದೆ. ಮತ್ತು ಪಾವತಿಸಿದ ಶುಲ್ಕವನ್ನು ಮತ್ತು ಬ್ಯಾಕ್ ಮಾಡೋದಿಲ್ಲ ಅಂತ ಇದೆ. ನೋಡಿ ಈ ಅರ್ಜಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದಾಗಿದೆ. ನೆಕ್ಸ್ಟು ಏಜ್ ಲಿಮಿಟ್ ಕೇಳಿಯಲ್ಲಿ ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷಗಳವರೆಗೆ ಇದೆ. ನೆಕ್ಸ್ಟು SC/ST ಅವರಿಗೆ 40 ವರ್ಷ ಇದೆ. ಮಾಮೂಲಿ ಪವರ್ಗ 2B ಅವರಿಗೆ 38 ವರ್ಷಗಳಿದೆ. ನೆಕ್ಸ್ಟ್ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀವು KE ವೆಬ್ಸೈಟ್ನಲ್ಲಿ ಇದನ್ನೆಲ್ಲ ನೋಡ್ಬೋದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ವೇಳಾಪಟ್ಟಿ ಮತ್ತು ಇತರ ವಿವರಗಳನ್ನು KE ವೆಬ್ಸೈಟ್ನಲ್ಲಿ ವೀಕ್ಷಿಸಬಹುದಾಗಿದೆ. ಓಕೆ ಗಾಯ್ಸ್, ಥ್ಯಾಂಕ್ ಯು. ಮತ್ತು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು ಗಾಯ್ಸ್, ಬಾಯ್.